ಪುರವರಾದಿ ರಘುಪತಿ ಶಕುಂತನೋ ಭೇಟಿಗಿದ ಮರಳಿ ನಗರ ಪ್ರವೇಶವನೆ ಸಗಲಿಯುಲಿಯುವ ಮರಳಿ ನಗರ ಪ್ರವೇಶವನೆ ಸಗಲಿಯುಲಿಯುವ ವರ್ತಮಾನವನ್ನು ತಿಳಿದು ಕೆಲವರಿಗೆ ಸಾಕೇತಪುರ, ಮತ್ತೆ ಕೆಲವರಿಗೆ ಉತ್ತರ ಕೋಸಲ ದೇಶವಾದರೂ ಕೋಸಲ ದೇಶ, ಮತ್ತೆ ಹಲವರಿಗೆ ಅಯೋಧ್ಯ. ಈ ಮೂರು ಪದಗಳಲ್ಲಿ ಅತ್ಯಂತ ಪ್ರಸಿದ್ಧವೂ ಪ್ರಮುಖವೂ ಆದದ್ದು ಅಯೋಧ್ಯ. ಯಾಕೆ? ಅದು ವೇದೋಕ್ತವಾದಂತಹ ಶಬ್ದ. ಬ್ರಹ್ಮಜ್ಞಾನಿಯ ಹೃದಯದ ಗುಹೆ ಅಯೋಧ್ಯ ಆಗಿರುತ್ತದೆ. ಅನ್ಯರಿಂದ ಭೇದಿಸಲ್ಪಡದೇ ಇರುವ ನಗರಕ್ಕೆ ಮಾತ್ರ ಅಯೋಧ್ಯ ಅಂತ ಹೆಸರು. ಅಯೋಧ್ಯ ಎನ್ನುವ ಶಬ್ದ ಮೂರು ಕಡೆ ಅನ್ವಯವಾಗುವುದು. ಹೇಗೆ? ಒಂದು ಬ್ರಹ್ಮಜ್ಞಾನಿಯ ಹೃದಯ ಗುಹೆ, ಇನ್ನೊಂದು ಪರಂಪರೆಯಿಂದ ಸೂರ್ಯವಂಶೀಯರು ಆಳಿಕೊಂಡು ಬಂದಂತಹ ಚಕ್ರವರ್ತಿತ್ವದ ಕೇಂದ್ರ ಸ್ಥಾನ, ರಾಜಧಾನಿ, ಮತ್ತೊಂದು ಕ್ಷೀರ ಸಮುದ್ರದ ಮಧ್ಯದಲ್ಲಿರುವ 4 ದ್ವಾರಗಳಿರುವ ಮಹಾವಿಷ್ಣುವಿನ ಅಂತಃಪುರದ ಮಧ್ಯ, ಅಲ್ಲಿಗೆ ಅಯೋಧ್ಯ ಅಂತ ಹೆಸರು. ವೈಕುಂಠ ಲೋಕದ ಅಯೋಧ್ಯೆಯನ್ನೇ ಭೂಲೋಕದಲ್ಲಿ ತೋರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಪರಂಪರೆಯವರ ರಾಜ್ಯಭಾರ ನಡೆದು ಬಂದಿದೆ. ಅದನ್ನು ಅತ್ಯಂತ ಉತ್ಕೃಷ್ಟವಾಗಿರಿಸಬೇಕು ಎನ್ನುವ ಉದ್ದೇಶದಿಂದ ನಿರಂತರ ಪ್ರಯತ್ನ ಮಾಡುತ್ತಾ ಇದ್ದೇನೆ. ಆದರೆ ಈಗ ಆಲೋಚಿಸುವಾಗ ಪ್ರಯತ್ನಕ್ಕೆ ಸರಿಯಾದಂತಹ ಫಲ ಕಾಣುತ್ತಾ ಇಲ್ಲವೋ ಅಂತ ಅನ್ನಿಸ್ತದೆ. ಪ್ರಯತ್ನ ಎಲ್ಲಿಯವರೆಗೆ ಸಾಗಬೇಕು ಎನ್ನುವ ಕಲ್ಪನೆ ಇತ್ತು. ಒಂದು ಕಾಲದಲ್ಲಿ ರಾಜ್ಯದ ವ್ಯವಸ್ಥೆಯೇ ಇರಲಿಲ್ಲ ಅಂತೆ, ರಾಜನ ವ್ಯವಸ್ಥೆಯೂ ಇರಲಿಲ್ಲ ಅಂತೆ. ಹಾಗೆ ಅಂತ ದೇಶ, ವ್ಯವಹಾರ, ಸಾಮಾಜಿಕ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತಾ ಇತ್ತು. ನಚ ರಾಜಾಸೀತ್ ನೈವ ರಾಜ್ಯಂ. ಯಾವುದರಿಂದ? ಸ್ವಸ್ವಧರ್ಮಾಚರಣೆ ಅದು ಪ್ರತಿಯೊಬ್ಬರಲ್ಲೂ ಇದ್ದದ್ರಿಂದ. ಆ ಕಾಲ, ಹಿಂದಿನ ಕಾಲ, ಆ ಕಾಲಕ್ಕೆ ಈ ಚಕ್ರವರ್ತಿತ್ವವನ್ನು ಕೊಂಡೊಯ್ಯಬೇಕು ಎನ್ನುವ ಪ್ರಯತ್ನ. ಆದರೆ ಮಹರ್ಷಿಗಳು ಬಂದು ಹೇಳಿದಾಗ ಅಲ್ಲಿವರೆಗೆ ಹೋಗುವುದಿಲ್ವೋ ಅಂತ ಅನ್ನಿಸುವುದಕ್ಕೆ ತೊಡಗಿತು. ಬದರಿಯಂತಹ ಪುಣ್ಯಕ್ಷೇತ್ರದಲ್ಲಿ ಅನೇಕ ಋತ್ವಿಜರನ್ನು, ವೈದಿಕ ಶ್ರೇಷ್ಠರನ್ನು, ಋಷಿ ಸಮೂಹವನ್ನು ಸೇರಿಸಿಕೊಂಡು ವಿಶ್ವಾಮಿತ್ರರು ಯಜ್ಞಕ್ಕೆ ತೊಡಗಿದರಂತೆ. ಯಜ್ಞ ಸಾಂಗೋಪಾಂಗವಾಗಿ ನಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಯಜ್ಞಕ್ಕೆ ಒಂದು ಪಕ್ಷಿ ಬಂದು ಬಿತ್ತಂತೆ ಯಜ್ಞ ಕುಂಡಕ್ಕೆ. ಯಜ್ಞ ಭ್ರಷ್ಟ ಆಯಿತು. ಸಹಜವಾಗಿ ಅನುಷ್ಠೇಯವಾದಂತಹ ಕರ್ಮಕ್ಕೆ ಭಂಗ ಬಂದ ತಕ್ಷಣ ಕ್ರೋಧ ಬರದೇ ಇರುವ ವಿಶ್ವಾಮಿತ್ರರಿಗೂ ಕ್ರೋಧ ಬಂತು. ಒಂದು ಕಾಲದಲ್ಲಿ ಕ್ರೋಧದ ಪ್ರತಿರೂಪವಾಗಿದ್ದವರವರು ಅನಂತರ ಕ್ರೋಧಾದಿಗಳನ್ನವರು ನಿಯಂತ್ರಿಸಿಕೊಂಡರು, ಜಿತೇಂದ್ರಿಯರಾದರು. ಆದರೂ ಕ್ರೋಧ ಬಂತು. ಅದು ಅಸ್ಥಾನೀಯವಾದಂತಹ ಕ್ರೋಧ ಅಲ್ಲ, ಸ್ಥಾನೀಯವಾದಂತಹ ಕ್ರೋಧ, ಪ್ರಧಾನ ನಿಮಿತ್ತಭೂತವಾಗಿ ಉಂಟಾದಂತಹ ಕ್ರೋಧ. ಆ ಕ್ರೋಧವನ್ನು ಅದೊಂದು ಪರಿಣಾಮವನ್ನು ಬೀರಿತು ಅವರಲ್ಲಿ. ಈ ಯಜ್ಞಕುಂಡಕ್ಕೆ ಪಕ್ಷಿ ಬೀಳುವುದಕ್ಕೆ ಕಾರಣ ಯಾರಾಗಿದ್ದಾರೋ
ಅವರನ್ನು ನನ್ನ ಶಿಷ್ಯನಿಂದ ವಧಿಸ್ತೇನೆ. ಅಂದರೆ ನನ್ನ ಹೆಸರನ್ನು ಹೇಳಿ ನನ್ನ ಶಿಷ್ಯ ಶ್ರೀರಾಮನ ಮೂಲಕ ಅವನ ವಧೆಯನ್ನು ಮಾಡಿಸ್ತೇನೆ 8 ದಿವಸದ ಒಳಗಡೆ. ಸರಿ, ಅದನ್ನು ಅವಧಿಯನ್ನು ಅವರೇ ಹೇಳಿದ್ದಾರೆ. ಅವರು ಆ ಪ್ರತಿಜ್ಞೆಯನ್ನು ಕೈಗೊಂಡ ಮೇಲೆ ಯಾರ ಅನುಗ್ರಹದಿಂದ ಜಗತ್ತಿನಲ್ಲಿ ಪರಾಕ್ರಮಿ ವೀರ ಎಂಬ ಒಂದು ಸ್ಥಾನಮಾನಕ್ಕೆ ನಾನು ಪಾತ್ರನಾಗಿದ್ದೇನೆಯೋ ಅವರು ಹೇಳಿದಂತಹ ಪ್ರತಿಜ್ಞೆಯನ್ನು ನಡೆಸಿಕೊಡಬೇಕಾದದ್ದು ಅತ್ಯಂತ ಮುಖ್ಯ. ಆದ್ದರಿಂದ ನಾನು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇನೆ, ವಿಶ್ವಾಮಿತ್ರರ ಪ್ರತಿಜ್ಞೆಯನ್ನು. ಸರಿ, ಯಾರು ಈ ಪಕ್ಷಿಯನ್ನು ಕೊಂದವ ಅಂತ ವಿಚಾರಿಸಿದಾಗ ಅದು ಸಿಂಧೂ ದೇಶದ ಅಧಿಪತಿ ಶಕುಂತರಾಜ. ಬಿದ್ದದ್ದು ಶಕುಂತ ಪಕ್ಷಿ. ಆ ಶಕುಂತರಾಜ ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಎಲ್ಲಿಯೋ ಅವನ ಇರುವಿಕೆ ನಮ್ಮ ಗಮನಕ್ಕೆ ಬರಲಿಲ್ಲ. ದಿವಸ ಉರುಳುತ್ತಾ ಇದೆ, ಇನ್ನು ಹೆಚ್ಚು ದಿವಸ ಇಲ್ಲ. ಏನು ಮಾಡುವುದು? ಈ ಶಕುಂತರಾಜ ಎಲ್ಲಿದ್ದಾನೆ ಅಂತ ನನಗೇ ಹುಡುಕುವುದಕ್ಕಾಗದೇ ಇದ್ರೆ ಮತ್ತೆ ಇನ್ನು ಉಳಿದವರಿಗೆ ಹುಡುಕುವುದಕ್ಕೆ ಸಾಧ್ಯ ಉಂಟ? ಎಲ್ಲ ರೀತಿಯ ವ್ಯವಸ್ಥೆ ಇರುವ ರಾಜ್ಯಾಂಗ ಏಕಮಾತ್ರ ಅಯೋಧ್ಯೆಯಲ್ಲಿ. ಅಷ್ಟಪ್ರಧಾನರಿಂದ, ಪುರೋಹಿತರಿಂದ, ಬೇಕಾದಂತಹ ಅಧಿಕಾರಿ ವರ್ಗಗಳಿಂದ ಪರಿಪುಷ್ಟವಾದಂತಹ ಈ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ರಾಜನನ್ನು ಸಾಮಾನ್ಯ ವ್ಯಕ್ತಿಯಾದರೆ ಹೆಚ್ಚು ಪರಿಚಯ ಇರುವುದಿಲ್ಲ, ಹುಡುಕುವುದಕ್ಕೆ ಕಷ್ಟ. ಎಲ್ಲರಿಗೂ ಪರಿಚಿತನಾದಂತಹ ಅವ. ಸಿಂಧು ದೇಶದಲ್ಲಂತೂ ಪ್ರತಿಯೊಬ್ಬರಿಗೂ ಅವ ಪರಿಚಿತ. ಸಿಂಧು ದೇಶದಲ್ಲಿ ಹುಡುಕಿದರೂ ಇಲ್ಲ, ನಮ್ಮ ದೇಶದಲ್ಲೂ ಇಲ್ಲ, ಅಕ್ಕಪಕ್ಕ ದೇಶಗಳಲ್ಲಿ ಹುಡುಕಿದ್ರೂ ಇಲ್ಲ. ಹಾಗಾದ್ರೆ ಇವ ಎಲ್ಲಿದ್ದಾನೆ ಅಂತ ಹುಡುಕುವುದು ಹೇಗೆ? ಹುಡುಕದೇ ಇದ್ರೆ ವಿಶ್ವಾಮಿತ್ರರ ಪ್ರತಿಜ್ಞೆಯನ್ನು, ಆ ಪ್ರತಿಜ್ಞೆಯಲ್ಲಿ ಪ್ರಧಾನ ಕರ್ತೃತ್ವ ಇರುವುದು ವಿಶ್ವಾಮಿತ್ರರಿಗಲ್ಲ, ನನಗೆ. ಆದ್ದರಿಂದ ಆ ನನ್ನ ಕರ್ತೃತ್ವವನ್ನು ಪರಿಪೂರ್ಣಗೊಳಿಸುವುದು ಹೇಗೆ? ಇದನ್ನು ಆಲೋಚಿಸಿ ಉತ್ತರ ದೊರೆಯದೆ ಬಹಳ ಮನಸ್ಸು ವ್ಯಾಕುಲಕ್ಕೆ ಒಳಗಾಗಿ ಏನು ಮಾಡೋಣ, ಹೇಗೆ ಹುಡುಕುವುದು? ರಾಘವ ರಘುಪತಿ ರಾಮ ಘರಾರೇ, ರಾಘವ ರಘುಪತಿ ರಾಮ ಘರಾರೇ, ನೇಸರ ಕುಲವಾದಾದಿಗೆ ಮಾತು, ನೇಸರ ಕುಲವಾದಾದಿಗೆ ಮಾತು, ದಾಸ ಕುಲಪೂಜಲಾಗಿ ಸೀತಾಪತಿ, ರಾಘವ ರಘುಪತಿ ರಾಮ ಕರಾರಿ, ರಾಮ ಕರಾರಿ, ರಾಮ ಕರಾರಿ, ರಾಮ ಶ್ರೀರಾಮ ರಘುರಾಮ ಜಯ ರಾಮ 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 ರಾಮ. ಮಹರ್ಷಿಗಳು ನಾರದರು ಹೀಗೆ ಬರಬೇಕು, ಹೀಗೆ ನಾರದ ಮುನಿಪನ ಕಾಣುತ್ತ ಲಾಕ್ಷಣ, ನಿಮಗೂ ಉಚಿತವಾದಂತಹ ಆಸನ, ಅದರ ಜೊತೆಯಲ್ಲಿ ಪಾದ್ಯ ಅರ್ಘ್ಯಾದಿ ಷೋಡಶೋಪಚಾರಗಳು ಯಥಾವಿಧಿಯಾಗಿ ಸಮರ್ಪಿಸ್ತೇನೆ. ಆಮೇಲೆ ಉಪಚಾರಗಳ ಕೊನೆಯಲ್ಲಿ ಪ್ರದಕ್ಷಿಣೆ ಬರ್ತೇನೆ, ನಮಸ್ಕಾರ ಮಾಡ್ತೇನೆ. ನಿಮ್ಮ ದರ್ಶನದಿಂದ ಅಯೋಧ್ಯೆಯೇ ಧನ್ಯತಾ ಭಾವವನ್ನು ಹೊಂದಿದೆ. ನಿಮ್ಮ ಆಗಮನದಿಂದ, ನಿಮ್ಮ ಪಾದ ಸ್ಪರ್ಶದಿಂದ ಅದ್ಯ ಮೇ ಪಿತರ ಸ್ತೃಪ್ತಾಹ,
ನನ್ನ ಪಿತೃಗಳೆಲ್ಲ ತೃಪ್ತರಾಗಿದ್ದಾರೆ. ಆ, ಯಾಕೆಂದ್ರೆ ನಿಮ್ಮ ಆಗಮನ ಅಷ್ಟು ಮಹತ್ವದ್ದು. ಓಹೋ. ಅತಿಥಿಯಾಗಿಯೋ ಅಭ್ಯಾಗತನಾಗಿಯೋ ಓರ್ವ ಬಂದಾಗ ಉಪಚರಿಸುವುದಕ್ಕೆ 2 ಆದರ್ಶಗಳು ನಮ್ಮ ಮುಂದೆ ಇದೆ. ಯಾವುದೆಲ್ಲ? ಒಂದು, ಚಕ್ರವರ್ತಿ ಕಾರ್ತವೀರ್ಯಾರ್ಜುನನ ಅರಮನೆಗೆ ದತ್ತಾತ್ರೇಯ ಮಹರ್ಷಿಗಳು ಭಗವಾನ್ ದತ್ತಾತ್ರೇಯ ಆಗಮಿಸಿದಾಗ ಯಾವ ರೀತಿಯಲ್ಲಿ ಆ ಚಕ್ರವರ್ತಿ ದತ್ತಾತ್ರೇಯರನ್ನು ಉಪಚರಿಸಿದ್ದಾನೆ ಎನ್ನುವುದು ಒಂದು ಆದರ್ಶ. ನನ್ನ ತೀರ್ಥರೂಪರಾದಂತಹ ದಶರಥ ಚಕ್ರವರ್ತಿಯ ಅರಮನೆಗೆ ವಿಶ್ವಾಮಿತ್ರ ಮಹರ್ಷಿಗಳು ಬಂದಾಗ ಆ ವಿಶ್ವಾಮಿತ್ರ ಮಹರ್ಷಿಗಳನ್ನು ದಶರಥ ಚಕ್ರವರ್ತಿಗಳು ಯಾವ ರೀತಿ ಸ್ವಾಗತಿಸಿ ಉಪಚರಿಸಿದ್ದಾರೆ ಎನ್ನುವುದು ಮತ್ತೊಂದು ಆದರ್ಶ. ಆ 2 ಆದರ್ಶಗಳಲ್ಲಿ ಅಯೋಧ್ಯೆಗೆ ರಾಮನ ಕಾಲದಲ್ಲಿ ಆಗಮಿಸಿದ ನಾರದರ ಸ್ವಾಗತ ಉಪಚಾರ ಎನ್ನುವುದು 3ನೆಯದಾಗಿ ಸೇರಿಕೊಳ್ಳುವ ಒಂದು ಅನುಗ್ರಹವನ್ನು ತಾವು ಮಾಡಬೇಕು ಅಂತ ನಮ್ಮಲ್ಲಿಯೇ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. 3ನೇ ಆದರ್ಶ ಇದಾಗಲಿ. ಮಹರ್ಷಿಗಳೇ, ನಿಮ್ಮ ಬರುವಿಕೆ ಕಾರಣ ಇಲ್ಲದೆ ಇರುವುದಿಲ್ಲ. ಏನೋ ಒಂದು ಕಾರಣ ಇರುತ್ತದೆ, ಖಂಡಿತ. ಆ ಕಾರಣವನ್ನು ನಮ್ಮಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಅತಿಥಿಯಾಗಿ ಬಂದ್ರೆ ಕಾರಣ ಇಲ್ಲದೆ ಇದ್ರೂ ಉಪಚರಿಸಿ ಅನುಗ್ರಹವನ್ನು ಪಡೆದುಕೊಂಡ್ರೆ ಸಾಕಾಗಿದೆ. ಮಹರ್ಷಿಗಳೇ, ನೀವಾಗಿಯೇ ಬಂದಿರಾ ಅಥವಾ ಯಾವುದೋ ಪ್ರಕರಣ, ಯಾವುದೋ ಸನ್ನಿವೇಶ ನಿಮ್ಮನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿತೋ, ಅಥವಾ ಇಲ್ಲಿ ಇದ್ದವರೇ ಯಾರಾದ್ರೂ ನೀವು ಬೇಗ ಬರಬೇಕು ಅಂತ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡ, ಏನು ಅಂತ ಹೇಳಬಹುದಾ? ಖಂಡಿತ ರಾಮಚಂದ್ರ ಸ್ವಾಮಿ. ಯದಗಿ ಮನ್ನಣೆ ಸರ್ವಾಂತರ್ಯಾಮಿಯಾದಾತನೇ ಮನದಿಯು ಯೋಚಿಸುವ ಅರಸ ಅವಕಾಶವೊಂದನ್ನ ಉಪಯೋಗಿಸಿಕೊಳ್ಳುವಲ್ಲಿ ವ್ಯಕ್ತಿಯವರು ಯೋಚಿಸಬೇಕಾಗುತ್ತದಂತೆ. ಹೌದು. ಈ ಹಿಂದೆ ಅದೆಷ್ಟೋ ಮಂದಿಗೆ ವರ ಸಿಕ್ಕಿದ್ದೇ ಶಾಪ ಆದದ್ದುಂಟು. ಆ ಶಾಪವು ವರವಾದದ್ದು ಉಂಟು. ನನ್ನ ಪಾಲಿಗೆ ಅದೇ ಆದದ್ದು. ಶಾಪವನ್ನೇ ವರವನ್ನಾಗಿಸಿಕೊಂಡು ಮುಕ್ಕಾಳು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿಕೊಂಡು ನನ್ನದ್ದಾದಂತಹ ಲೋಕ ಕಲ್ಯಾಣಕ್ಕಾಗಿ ಏನು ನಾನು ಮಾಡಬಹುದು, ನನ್ನನ್ನು ನಾನು ಹೇಗೆ ತೊಡಗಿಸಿಕೊಳ್ಳಬಹುದು ಎಂಬ ಕಾರಣಕ್ಕಾಗಿಯೇ ಹೊರಟವನು. ಹಾಗೆ ಅಂತ ನೀವು ನಮ್ಮಲ್ಲಿಗೆಲ್ಲ ಬಂದದ್ದು ಬಹಳ ಅಪರೂಪ ಅಲ್ವಾ? ಇದು ಪ್ರಥಮ ವಯನ. ಖಂಡಿತ ಇಂಥದ್ದೊಂದು ಅವಕಾಶ ಸಿಕ್ಕಿದ್ದೇ ಪ್ರಥಮ ಅಂದ್ರೂ ತಪ್ಪಲ್ಲ. ಸರಿ. ಆದರೆ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಇನ್ನೂ ಆಮಂತ್ರಣ ಬರುವ ಹಾಗೆ ಮಾಡಿಕೊಳ್ಳಿ. ಖಂಡಿತ. ಇನ್ನು ಈ ಅವಕಾಶ ಏನಾಗುತ್ತದೆ ಅನ್ನುವುದರಲ್ಲಿ ಮುಂದಿನ ಪ್ರಸಂಗ ಇರುವುದು. ಹೌದು ಅಲ್ವಾ? ಈ ಅವಕಾಶದಲ್ಲಿ ನಿಮಗೆ ಏನು ಋಣಾತ್ಮಕವಾಗದ ಹಾಗೆ ನಾನಿದ್ದೇನೆ. ಆದ್ರೆ ಒಂದು ಧೈರ್ಯ ಉಂಟು. ಏನು? ಬಂದದ್ದು ನಾನು ಸಾಕೇತಕ್ಕೆ ನಿಮಗೊಂದು ಸನ್ಮಾನ ಮಾಡಬೇಕು ಇವತ್ತು. ಖಂಡಿತ. ನಿಮ್ಮಂತವರ ಎದುರಿನಲ್ಲಿ ಸಿಗುವುದಾದ್ರೆ ನಮ್ಮ ದಾಕ್ಷೇಪವೂ ಇಲ್ಲ. ಹಾಗಂತೇಳಿ ನಾರದ ಯಾವತ್ತು ಸನ್ಮಾನವನ್ನು ಬಯಸಿದವನೇ ಅಲ್ಲ. ನಾರದರು ಯಾರು ಬಯಸಬಾರದು. ಸನ್ಮಾನವನ್ನು ಬಯಸಿದರೆ ಏನಾಗುತ್ತೆ ಅಂದ್ರೆ ತಪಸ್ಸು ಕಡಿಮೆ ಆಗುತ್ತದೆ. ಖಂಡಿತ. ಅವಮಾನವನ್ನು ಸಹಿಸಿದ್ರೆ ತಪಸ್ಸು ಹೆಚ್ಚಾಗುತ್ತದೆ. ಒಂದು ಹಾಗೆ ಮತ್ತೆ ಸನ್ಮಾನದ ಸೂಚನೆಯೂ ಅದೇ. ನಿನ್ನ ಸಾಧನೆ ಕಡಿಮೆ ಉಂಟು, ನೀನು ಇನ್ನೂ ಸಾಧಿಸಬೇಕಾದ್ದು ಬಹಳಷ್ಟು ಉಂಟು ಅಂತಲೇ. ಅದು ಹೇಗೆ ಸಾಧಿಸಲ್ಪಡ್ತಾರೆ ಗೊತ್ತುಂಟ? ಒಂದು ಸನ್ಮಾನ ಸಿಕ್ಕಿದ ತಕ್ಷಣವೇ ಇನ್ನೊಂದು ಸನ್ಮಾನ ಬೇಕು ಅಂತ ಅಪೇಕ್ಷೆ ಹುಟ್ಟಿಕೊಳ್ತದೆ.
ಆ ಅಪೇಕ್ಷೆ ಹುಟ್ಟಿದಾಗ ಆ ಸನ್ಮಾನವನ್ನು ಪಡೆಯುವುದಕ್ಕೆ ಏನು ಸಾಧನೆ ಮಾಡಬೇಕು ಅಂತ ಇವ ಸಾಧನಾ ಮಾರ್ಗದಲ್ಲಿ ಪ್ರವೃತ್ತನಾಗುತ್ತಾನೆ. ಹಾಗಾಗಿ ಸಾಧನೆ ಮಾಡಲು ಹೊರಟವರಿಗೆ ಸನ್ಮಾನ ಮಾಡಬಾರ್ದು, ಅದನ್ನು ಪ್ರೋತ್ಸಾಹ ಅಂತ ಕೊಟ್ಟರೆ ಮಾತ್ರ ಅದು ಬೆಳೀತದೆ. ಸನ್ಮಾನವೇ ಪ್ರೋತ್ಸಾಹ ಅಲ್ವಾ? ಪ್ರೋತ್ಸಾಹ ಹೇಗೆ ಅಂದ್ರೆ ಅದೊಂದು ರೂಪ, ಅದಕ್ಕೆ ಸನ್ಮಾನ ಅಂತ ಅಷ್ಟೇ. ಅಷ್ಟೇ. ಚಿಕ್ಕಪ್ಪನ ಅಣ್ಣನು, ದೊಡ್ಡಪ್ಪನ ತಮ್ಮನು, ಅಪ್ಪ ಅಪ್ಪನೇ ಅಲ್ವಾ? ಹಾಗಂತೇಳಿ ಬರಬೇಕು ಅಂತಾದ್ರೆ ಬರುವವನೂ ಅಲ್ಲ, ಇಲ್ಲ ಇಲ್ಲ, ಹೋಗಬೇಕು ಅಂದ್ರೆ ಹೋಗುವವನೂ ಅಲ್ಲ. ಅಲ್ಲ, ಬಂದವರನ್ನು ಇನ್ನು ಸಾಕು ಅಂತ ಹೇಳಿದ್ರು ನಾನು ಬಾರದೇ ಇರುವವನಲ್ಲ, ಬರಬೇಡಿ ಅಂದ್ರೆ ಬಾರದೇ ಇರುವವನು ಅಲ್ಲ. ಅಲ್ಲ, ಅಂತ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಾರದ. ಅದು ವಿಶಿಷ್ಟ ವ್ಯಕ್ತಿಗಳು ಅಲ್ವಾ? ಯಾಕೆಂದ್ರೆ ಎಲ್ಲರ ಹೆಸರಿಗೆ ಒಂದೊಂದು ಅರ್ಥ. ನಾರದ ಎನ್ನುವ ಹೆಸರಿಗೆ ಎರಡು ಅರ್ಥ ಇದೆ. ಒಂದು ನಾರಂ ಜ್ಞಾನಂ ದದಾತಿ ಇತಿ ನಾರದ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವರು. ನಾರ ಅಂದ್ರೆ ಜ್ಞಾನ ಮತ್ತು ಅಜ್ಞಾನ ಎನ್ನುವ ಎರಡರ್ಥ. ಜ್ಞಾನ ಎನ್ನುವ ಅರ್ಥವನ್ನು ಇಟ್ಟುಕೊಂಡ್ರೆ ನಾರಂ ಜ್ಞಾನಂ ದದಾತಿ, ಜ್ಞಾನವನ್ನು ಕೊಡುವವ. ಅಜ್ಞಾನ ಎನ್ನುವ ಅರ್ಥವನ್ನು ಇಟ್ಟುಕೊಂಡ್ರೆ ಮನುಷ್ಯರ ಅಜ್ಞಾನವನ್ನು ಜ್ಞಾನೋಪದೇಶದ ಮೂಲಕ ದ್ಯತಿ ಖಂಡಯತಿ. ನಾರಂ ದ್ಯತಿ ಖಂಡಯತಿ ಇತಿ ನಾರದ. ಆದ್ದರಿಂದ ಜ್ಞಾನವನ್ನು ಕೊಡುವವರು ನೀವು, ಅಜ್ಞಾನವನ್ನು ನಾಶ ಮಾಡುವವರು ನೀವು. ಈ ರೀತಿಯ ಅರ್ಥ ಬೇರೆ ಯಾವ ಶಬ್ದಕ್ಕೂ ಇಲ್ಲ. ಖಂಡಿತ. ಹೀಗೆ ತಿರುಗಾಟ ಮಾಡುತ್ತಿರುವಾಗ ಒಮ್ಮೆ ಸಾಕೆತಕ್ಕೆ ಹೋಗಬೇಕು. ಮೇಲೆ ತಿರುಗಾಟ ಮಾಡ್ತಾ ಇದ್ದ. ಹೌದೌದು. ಕೆಲವೊಮ್ಮೆ ನೋಡುವಾಗ ಸಾಕೆತಕ್ಕೆ ಹೋಗಬೇಕು, ರಾಮಚಂದ್ರನ ದರ್ಶನವನ್ನೊಮ್ಮೆ ಮಾಡಬೇಕು ಅಂತ ಅನ್ನಿಸಿದ್ದು ಸತ್ಯ. ಅಯೋಧ್ಯೆಗೆ ಹೋಗಬೇಕು. ಹೀಗೆ ಬಂದು ಅಯೋಧ್ಯೆಗೆ ಬಂದಾಗ ನೀನು ಮಾಡಿದ ಅತಿಥಿ ಉಪಚಾರ ಉಂಟಲ್ಲ, ಸತ್ಯ ಹೇಳ್ತೇನೆ, ಇವತ್ತು ನೀನು ಕೂತಲ್ಲಿ ಸರಿ ಕೂತ್ಕೊಳ್ಳಿಲ್ವಾ ಅಂತಲೇ ಆಗುತ್ತದೆ. ಕೆಲವು ಸಲ ಹಾಗಾಗುತ್ತದೆ. ಮಹತ್ವ ಉಳ್ಳವರು ಬಂದ್ರೆ ಅವರ ಉಪಚಾರದಲ್ಲಿ ಎಲ್ಲಿ ತಪ್ಪಿ ಹೋಗುತ್ತದೆಯೋ ಅಂತ ಒಂದು ಆತಂಕ. ಆಮೇಲೆ ಅವರ ಉಪಚಾರಕ್ಕೆ ಬೇಕಾದಂತಹ ವಸ್ತುಗಳೆಲ್ಲ ಸಿದ್ಧವಾಗಿದೆಯೋ ಅಂತ ಮತ್ತೊಂದು ಆತಂಕ. ಸಿದ್ಧವಾದ ವಸ್ತುಗಳು ಸಮರ್ಪಕವಾಗಿ ಇದೆಯೋ ಅಂತ ಮತ್ತೊಂದು ಆತಂಕ. ಹೀಗೆ ಆತಂಕಗಳ ಸರಮಾಲೆಯಲ್ಲಿ ಇದ್ದಾಗ ಕೂತುಕೊಳ್ಳಿಕ್ಕೂ ಆಗುದಿಲ್ಲ, ನಿಂತುಕೊಳ್ಳಿಕ್ಕೂ ಆಗುದಿಲ್ಲ. ರೋಗದಿಂದಲ್ಲ, ವ್ಯವಸ್ಥೆಯಲ್ಲಿ ಲೋಪ ಬಾರದಂತೆ ನೋಡಿಕೊಳ್ಳುವುದು ವ್ಯವಸ್ಥಾಪಕ. ಬಾರದೇ ಇರುವ ಹಾಗೆಯೇ ಆತಿಥ್ಯವನ್ನು ಮಾಡಬೇಕಾದದ್ದು ಆತಿಥೇಯನ ಪ್ರಥಮ ಕರ್ತವ್ಯ. ಅತಿಥಿಯ ಉಪಚಾರದಲ್ಲಿ ಲೋಪ ಆದ್ರೆ ಆತಿಥೇಯನ ಉಪಾಸನಾ ಅಗ್ನಿಯೇ ಹೊರಟು ಹೋಗುತ್ತದೆ ಅಲ್ವಾ? ಹೌದು. ಹಾಗಾಗಿ ಎಲ್ಲ ಉಪಚಾರವನ್ನೆಲ್ಲ ನೋಡುವಾಗ ನಿಜವಾಗಿಯೂ ಸಂತೋಷ ಆಯಿತು. ಸರಿ, ನನ್ನ ಕಲ್ಪನೆ ಏನಿತ್ತೋ, ನಾನು ಏನು ಯೋಚನೆ ಮಾಡಿದ್ದೇನೋ, ಅಯೋಧ್ಯೆಯಲ್ಲಿ ಅದೆಲ್ಲವೂ ದಕ್ಕಿದ್ದು ಸತ್ಯವೇ, ಸಿಗಲೇಬೇಕು ಅಲ್ವಾ? ಆದರೆ ನಾನು ಯೋಚಿಸಿದ ರಾಮಚಂದ್ರ ಹೀಗಲ್ವಲ್ಲ ಅಂದ್ರೆ ಬದಲಾವಣೆ ಆಯ್ತಾ? ಹಾಗಲ್ಲ, ಮುಖಭಾವದಲ್ಲಿ ಏನೋ ಒಂದು ನಾನು ಕಂಡುಕೊಂಡದ್ದು ಹಾಗೆ. ಸರ್ವಾಂತರ್ಯಾಮಿಯಾದ ರಾಮಚಂದ್ರ ರಾಜಾರಾಮನಾಗಿ, ಸೀತಾರಾಮನಾಗಿ, ದಶರಥ ನಂದನನಾಗಿ, ಅಯೋಧ್ಯಾಧಿಪತಿಯಾಗಿ, ಹೀಗೆ ಬೇರೆ ಬೇರೆ ಎಲ್ಲ ಮುಖಗಳಲ್ಲಿ ನೋಡುವಾಗಲೂ ಎಂದಿನ ಹಾಗಿಲ್ಲ ರಾಮಚಂದ್ರ. ಏನಾಗಿದೆ? ಮತ್ತೊಬ್ಬರ ಚಿಂತೆಯನ್ನ ದೂರ ಮಾಡಬೇಕಾದವ ಇವತ್ತು ನೀನು ಯಾಕೆ ಚಿಂತಾಕ್ರಾಂತನಾಗಿದ್ದಿ? ಏನೋ ಒಂದು ಎಂಥದ್ದೋ ಒಂದು ಕುತೂಹಲವೋ ಗೊಂದಲವೋ ಅಲ್ಲ, ಏನೋ ಒಂದು ಪ್ರಶ್ನೆಯೋ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನನ್ನನ್ನು ನಾನು ಈಗ ಕಲ್ಕೊಂಡಿದ್ದೇನೆ ನಿನ್ನ ಮುಖವನ್ನು ನೋಡುವಾಗ. ಅಂದ್ರೆ ನನಗೂ ಈಗ ಗೊಂದಲ ಆಗಿದೆ, ಮುಂದೆ ಏನಾದೀತು, ಹೇಗೆ ಹೋದಿತು, ಅದಕ್ಕೆ ಹೆದರಬೇಡಿ. ಹಾಗಾಗಿ ನಿನಗೆ ಅಂತ ಚಿಂತೆ ಏನಾಯ್ತು? ನೀನು ಯಾಕೆ ಇನ್ನೊಬ್ಬರ ಚಿಂತೆಯನ್ನು ದೂರ ಮಾಡುವ, ನೀನೇ ಯಾಕೆ ಹೀಗೆ ಅನ್ನೋ ಒಂದು ಕುತೂಹಲ ಉಂಟು. ಏನಾಯ್ತು, ಏನು ನಿರೀಕ್ಷೆಯಲ್ಲಿದ್ದಿ, ಏನು ಮಾಡ್ತಾ ಇದ್ದಿ, ನಿನಗೆ ಈ ಚಿಂತೆ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಹರ್ಷಿಗಳೇ, ಸುರಭುನಿ ಕೀಳು ಭೂಪಾಲ ಕುಂತನ ಮುನಿ ಸುರಭುನಿ ಕೀಳು ಭೂಪಾಲ ಕುಂತನ
ಮಹರ್ಷಿಗಳೇ, ರಾಮ, ಮತ್ತೆ ಮತ್ತೆ ನಿಮ್ಮ ದಿವ್ಯ ಪಾದಾರವಿಂದಗಳಿಗೆ ನಮಸ್ಕರಿಸ್ತೇನೆ. ಯಾಕೆಂದ್ರೆ ಆ ಪಾದ ಇಲ್ಲಿಯವರೆಗೆ ಬೆಳೆಯಿತಲ್ಲ, ಇದಕ್ಕೆ ತೀರ್ಥಪಾದ ಅಂತ ಹೆಸರು. ಯಾರ ಪಾದ ಯಾವ ಪ್ರದೇಶಕ್ಕೆ ಹೋದಾಗ ಆ ಪ್ರದೇಶ ತೀರ್ಥ ಸದೃಶವಾಗುತ್ತದೆಯೋ ಅವರು ತೀರ್ಥಪಾದರು. ಅವರ ಪಾದವೇ ತೀರ್ಥ. ತೀರ್ಥೀಕುರುವಂತಿ ತೀರ್ಥಾನಿ ತೀರ್ಥರೂಪಾಹಿ ಸಾಧವ. ಒಂದು ತೀರ್ಥ ಕ್ಷೇತ್ರಕ್ಕೆ ತೀರ್ಥತ್ವ ಬರುವುದು ಹೇಗೆ ಅಂದ್ರೆ ಅಲ್ಲಿಗೆ ನಿಮ್ಮಂತಹ ಸಾಧುಗಳು ಪಾದಕ್ರಮಣವನ್ನು ಮಾಡಿದಾಗ ಅಂತಹ ಪಾದಕ್ಕೆ ನಮಸ್ಕರಿಸುವಾಗಲೇ ಇದ್ದ ಚಿಂತೆ ಹೊರಟು ಹೋಗಬೇಕು. ಯಾಕೆಂದ್ರೆ ಅದು ಚಿಂತಾ ವಿದಾರಕವಾದಂತಹ ಪಾದಗಳು. ಆದ್ರಿಂದ ಮತ್ತೆ ಮತ್ತೆ ನಮಸ್ಕರಿಸ್ತೇನೆ. ನಾನು ಭಾವಪೂರ್ಣವಾಗಿಯೋ ಅದರ ಜೊತೆಗೆ ಕ್ರಮ ತಪ್ಪದೆ ನಿಮ್ಮನ್ನು ಉಪಚರಿಸಿದೆ. ಖಂಡಿತ ಯೋಗ್ಯವಾದ ಮಾತುಗಳನ್ನು ಆಡಿದೆ. ಆ ಮಧ್ಯದಲ್ಲಿ ನೀವು ನನ್ನ ಅಂತರಂಗದಲ್ಲಿರುವ ಚಿಂತೆಯನ್ನು ಗುರುತಿಸಿದೆ. ಚಿಂತೆ ಇಲ್ಲದೆ ಇರುವ ಮನುಷ್ಯನೇ ಇಲ್ಲ. ಹೌದು, ಒಂದಲ್ಲ ಒಂದು ಚಿಂತೆ ಇರುತ್ತದೆ. ಅದರಲ್ಲೂ ರಾಜಪೀಠವನ್ನು ಸ್ವೀಕರಿಸಿದವ ಅನೇಕ ಚಿಂತೆಗಳಿಗೆ ಒಳಗಾಗಬೇಕಾಗುತ್ತದೆ. ಖಂಡಿತ. ಚಿಂತೆಯೇ ಇಲ್ಲದವ ರಾಜನಾಗಲಾರ. ರಾಜನಾಗಿ ಚಿಂತೆಯೇ ಅವನಿಗೆ ಬರಲಿಲ್ಲ ಅಂದ್ರೆ ಅವನ ಆ ಪೀಠದಿಂದ ಇಳಿಯುವುದು ಒಳ್ಳೆ ಅಲ್ವಾ? ಖಂಡಿತ. ಯಾಕೆ ಅಂದ್ರೆ ಅಷ್ಟು ಭಾರ ಅಂದ್ರೆ ಹೊಣೆಗಾರಿಕೆ ಅದು ಒಬ್ಬ ರಾಜನ ಮೇಲೆ ಇರುತ್ತದೆ, ಜವಾಬ್ದಾರಿ. ಹೌದು. ಯಾಕೆ ಅಂದ್ರೆ ಪ್ರಜಾವರ್ಗವನ್ನು ಗುರುತಿಸುವುದು ಯಾರ ಮೂಲಕ? ಅರಸನ ಮೂಲಕ. ಅರಸನ ಮೂಲಕ. ಒಬ್ಬಳು ಕನ್ನಿಕೆಯನ್ನು ಗುರುತಿಸುವುದು ಯಾರ ಮೂಲಕ? ತಾಯಿಯ ಮೂಲಕ. ಖಂಡಿತ. ಒಂದು ವಸ್ತ್ರವನ್ನು ಗುರುತಿಸುವುದು ಯಾವುದರ ಮೂಲಕ? ನೂಲಿನ ಮೂಲಕ. ಹಾಗೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ರಾಜನಂತೆ ಪ್ರಜೆ, ಗುರುವಿನಂತೆ ಶಿಷ್ಯ. ಶಿಷ್ಯ. ಅದಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದುಂಟು. ಯಾಕೆಂದ್ರೆ ಗುರುವಿನಂತೆ ಆಗದೇ ಇರುವ ಶಿಷ್ಯರು ತುಂಬಾ ಮಹರ್ಷಿಗಳೇ ಆಗಿ ಹೋಗಿದ್ದಾರೆ. ವಿಷಯ ಹೌದು. ಮತ್ತೆ ಎಲ್ಲಾ ಶಿಷ್ಯಂದಿರು ಗುರುವಿನಾಗಿ ಆಗುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತದಂತೆ ಗುರುವೇ ಶಿಷ್ಯನ ಹಾಗೆ ಆಗಬೇಕಾಗುತ್ತದೆ. ಅನಿವಾರ್ಯ ಬಂದ ಕೊನೆಯ ಕ್ಷಣಕ್ಕೆ. ಹೌದು. ಈ ರಾಕ್ಷಸರ ಚರಿತ್ರೆ ಎಲ್ಲ ನೋಡಿದ್ರೆ ಹಾಗೆ. ಶುಕ್ರಾಚಾರ್ಯರು ಗುರುಗಳಾಗಿದ್ರು ಕೂಡ ಅವರು ಮತ್ತೆ ಅವರು ಹೇಳಿದಾಗೆ ಕೇಳಿ ಅಲ್ಲ, ಮಾತು ಹಾಗೆಯೇ ಗುರುವನ್ನು ಮೀರುವ ಶಿಷ್ಯನಾಗಬೇಕು ಅಂತೇಳಿ. ಆದ್ರೆ ಎಲ್ಲಿ ಯಾವಾಗ ಅಂತ ಇರುವುದು. ಅವರು ಎಲ್ಲಿ ಮೀರಬಾರದು ಅಲ್ಲಿಯೇ ಮೀರಿದ. ನಾವು ಹಾಗೆ ಇಷ್ಟರ ತನಕ ವಸಿಷ್ಠ ವಾಮದೇವರು ಹೇಳಿದಂತಹ ಒಂದು ಅಕ್ಷರವನ್ನು ನಾವು ಮೀರಲಿಲ್ಲ. ನಾವಲ್ಲ, ಇಲ್ಲಿ ಯಾರೂ ಮೀರುವುದಿಲ್ಲ. ಮಹರ್ಷಿಗಳೇ, ಚಿಂತೆ ಒಂದುಂಟು. ಅದು ನಮ್ಮ ರಾಜ್ಯಾಂಗಕ್ಕೆ ಸೇರಿದಂತಹ ಚಿಂತೆ ಅಲ್ಲ. ರಾಜ್ಯಾಂಗಕ್ಕೆ ಸೇರಿದಂತಹ ಚಿಂತೆಯಾದರೆ, ಆಡಳಿತಕ್ಕೆ ಸಂಬಂಧಪಟ್ಟಂತಹ ಚಿಂತೆಯಾದರೆ ಅಷ್ಟಪ್ರಧಾನರಿದ್ದಾರೆ, ಅಷ್ಟ ಪುರೋಹಿತರಿದ್ದಾರೆ. ಅವರನ್ನು ಕರೆದು ಕೇಳಿದಾಗ ಚಿಂತೆಗೆ ಪರಿಹಾರ ಅವರು ಸೂಚಿಸ್ತಾರೆ. ಖಂಡಿತ. ಆ ಸೂಚನೆಗೆ ದಂಡ ವಿಧಾನ ಎನ್ನುವ ಮಾರ್ಗವೂ ಇದೆ, ನೀತಿಶಾಸ್ತ್ರ ಎನ್ನುವ ರಾಜನೀತಿಯೂ ಇದೆ. ಅದರ ಪ್ರಕಾರ ಅದು ವ್ಯವಸ್ಥೆ ಆಗುತ್ತದೆ. ಆದರೆ ರಾಜ್ಯಾಂಗಕ್ಕೆ ಸಂಬಂಧ ಇಲ್ಲ. ರಾಜ್ಯಾಂಗಕ್ಕೆ ಸಂಬಂಧ ಇಲ್ಲ. ಇದು ವ್ಯಕ್ತಿನಿಷ್ಠವಾದಂತಹ ಒಂದು ವಿಷಯ ಉಂಟು. ಆ ವಿಷಯವನ್ನು ಪರಿಹರಿಸುವುದಕ್ಕಾಗದೆ ತೊಳಲಾಡ್ತಾ ಇದ್ದೇನೆ. ಈಗ ಸಾಮಾನ್ಯದವರಿಗೂ ಚಿಂತೆ ಇರ್ತದೆ. ಈಗ ಏನೂ ಇಲ್ಲದವನಿಗೆ ನನ್ನಲ್ಲಿ ಏನೂ ಇಲ್ಲವಲ್ಲ ಅನ್ನೋ ಚಿಂತೆ ಅಲ್ಲ. ಅದಕ್ಕಿಂತಲೂ ಸ್ವಾರಸ್ಯ ಇದೆ. ಚಿಂತೆಯೇ ಒಬ್ಬನಿಗೆ ಇಲ್ಲ ಅಂತ ಆದ್ರೆ ಅವನಿಗೆ ನನಗೆ ಚಿಂತೆಯೇ ಇಲ್ಲ ಎನ್ನುವ ಚಿಂತೆ ಇರ್ತದೆ. ಅದು ಒಂದು ಚಿಂತೆ. ಇನ್ನು ಎಲ್ಲ ಇದ್ದವನಿಗೆ ಇದನ್ನು ಏನು ಮಾಡಬೇಕಪ್ಪ ಅನ್ನುವ ಚಿಂತೆ. ಅದು ಉಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲದವನಿಗೆ. ಹೌದು ಅಲ್ವಾ? ಈಗ ಸಾಮಾನ್ಯದವರಿಗಾದ್ರೆ ಹಾಗದು. ನನಗೆ ಉಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ, ನನಗೆ ಇಷ್ಟು ಕೊಟ್ಟಿದ್ದಾರೆ, ನಾನು ಇದನ್ನೇನು ಮಾಡುದಪ್ಪ. ಹೌದು. ಆದ್ರೆ ನೀನು ರಾಜಾರಾಮ, ನಿನ್ನದ್ದು ಅಂತಹ ಚಿಂತೆ ಅಲ್ಲ. ನನಗೆ ಸಿಕ್ಕಿದ್ದರ ಬಗ್ಗೆ ವಿನಿಯೋಗ ಹೇಗೆ ಮಾಡುವುದು ಎನ್ನುವ ಚಿಂತೆ ಇಲ್ಲ ಅಲ್ವಾ? ಯಾಕೆ ಅಂದ್ರೆ ಈಗ ನಿಮಗೆ ಸ್ವಲ್ಪ ನಿಮಗೆ ಕೊಟ್ಟೆ ನಾನು ಇವತ್ತು. ಇನ್ನು ನಾಳೆ ಯಾರು ಮಹರ್ಷಿಗಳು ಬರ್ತಾರೆ ಅವರಿಗೆ ಕೊಡ್ತೇನೆ, ಪ್ರಜೆಗಳಿಗೆ ಕೊಡ್ತೇನೆ. ಈ ದಾನ ಧರ್ಮ ಅನುಷ್ಠಾನಗಳಲ್ಲಿ ರಾಜಸ್ವ ಎನ್ನುವುದು ವಿನಿಯೋಗ ಆಗುತ್ತದೆ. ಆದ್ದರಿಂದ ಕೋಶ ಭಂಡಾರದ ವಿನಿಯೋಗದ ಕುರಿತಾಗಿ ನಮಗೆ ಚಿಂತೆ ಇಲ್ಲ ಅಲ್ವಾ? ಇಲ್ಲವಿಲ್ಲ. ಇನ್ನು ಎರಡನೆಯದು, ನೀನು ಎಲ್ಲರ ಹಾಗಲ್ಲ. ಅಂದ್ರೆ ಈವರೆಗೆ ನಿನ್ನ ಬೆಳವಣಿಗೆ ಎಲ್ಲವನ್ನೂ ನಿಭಾಯಿಸಿಕೊಂಡು
ಒಬ್ಬ ವ್ಯಕ್ತಿ ತನ್ನ ಕಷ್ಟಗಳನ್ನು ಹೇಗೆ ಎದುರಿಸಬೇಕು, ಯಾವಾಗ ಏನು ಮಾಡಬೇಕು ಎನ್ನುವುದಕ್ಕೆ ಉದಾಹರಣೆ ತೋರಿಸಿಕೊಟ್ಟವನ್ ನೀನು. ಹೌದು, ನಮ್ಮ ಹಿರಿಯರೆಲ್ಲ ಹಾಗೆ ನಡ್ಕೊಂಡು ಬಂದಿದ್ದಾರೆ ಅಲ್ವಾ? ಹೌದು. ಯಾಕಂದ್ರೆ ಕ್ಷತ್ರಿಯ ವಂಶದ, ಅದರಲ್ಲೂ ಸೂರ್ಯ ವಂಶದಲ್ಲಿ ಹುಟ್ಟಿದವರಲ್ಲಿ ಒಬ್ಬರಿಗಿಂತ ಒಬ್ಬರು ಮಿಗಿಲೆ. ಆ ಎಲ್ಲಾ ದಾಖಲೆಗೆ ಒಂದು ಕಿರೀಟ ತೊಡಿಸಿದವ ನೀನು ಆಗಲಿ ಅಲ್ವಾ? ಹಾಗಿದ್ರೆ ನಿನಗೂ ಅಂಥದ್ದೊಂದು ಚಿಂತೆ ಇರ್ತದೆ ಅಂತ ಆದ್ರೆ ಅದೇನು ನಾನು ಕೇಳಬಾರ್ದು, ಆದರೂ ಅಂತರಂಗದಲ್ಲಿರುವ ನನ್ನೊಳಗೆ ಅದೊಂದು ಉಳಿಬಾರ್ದಲ್ಲ. ಈಗ ಯಾರೂ ಕೇಳಬಾರದು ಅಂದ್ರೆ ಅದು ಚಿಂತೆಯೇ ಅಲ್ಲ. ಸರಿ ಅಲ್ವಾ? ಏನು ಚಿಂತೆ ಹೌದು ಅಂತ ಆದ್ರೆ ಯಾರಾದ್ರೊಬ್ರು ಕೇಳಬೇಕು ನಿಮ್ಗೆ ಏನು ಚಿಂತೆ ಅಂತ. ಯಾರೂ ಕೇಳಲಿಲ್ಲ, ನೋಡಿಯೂ ಕೇಳಲಿಲ್ಲ ಅಂದ್ರೆ ಇವನ ಚಿಂತೆ ಮುಖದಲ್ಲಿ ಪ್ರಕಟ ಆಗಲಿಲ್ಲ ಅಂತ ಅರ್ಥ ಅಲ್ವಾ? ಹೌದು. ಹಾಗಾಗಿ ಮತ್ತೆ ನನ್ನದೊಂದು ಕ್ರಮ ಉಂಟು. ನನಗೆ ಎಲ್ಲಿ ಯಾವುದನ್ನು ಕೇಳಬೇಕು ಅಂತ ಒಂದೊಂದ್ಸಲ ಗೊತ್ತಿರುವುದಿಲ್ಲ, ಒಟ್ಟು ಕೇಳುವುದು ಅಂತ ಉಂಟು. ಹಾಗಾಗಬಾರ್ದಲ್ಲ. ಅಲ್ಲ, ಒಟ್ಟು ಕೇಳುವುದಲ್ಲ, ಕೇಳುವುದು ಎಲ್ಲವನ್ನು ಸೇರಿಸಿ ಒಟ್ಟಿಗೆ. ಅದರ ಅರ್ಥ ಹಾಗೆ ಅಂತ. ಎಲ್ಲವನ್ನು ಒಟ್ಟಿಗೆ ಕೇಳುವುದು, ಕೇಳುವುದರೊಟ್ಟಿಗೆ. ನೀವು ಇನ್ನು ಕೇಳಬಾರದೇ ಇದ್ದದ್ದನ್ನು ಕೇಳಲಿಲ್ಲ, ಇಲ್ಲ ಮತ್ತೆ ಕೇಳಬೇಕಾದದ್ದನ್ನೇ ಕೇಳಿದ್ದೀರಿ. ಕೆಲವು ಸಲ ಪರಿಸರ, ಪರಿಸ್ಥಿತಿ, ಮನೋಸ್ಥಿತಿ ಇದನ್ನು ಅರ್ಥೈಸಿಕೊಂಡು ಕೇಳಬೇಕು ಅಂತ ಉಂಟು. ಹೌದು. ಹಾಗಾಗಿ ನಾನು ಬಂದ ನಂತರದ ಪರಿಸರ ಮತ್ತೆ ಪರಿಸ್ಥಿತಿ, ಈಗ ಇದು ಮನೋಸ್ಥಿತಿಗೆ ಅನುಗುಣವಾಗಿ ನನಗೆ ಕೇಳಬೇಕು ಅನ್ನಿಸ್ತು. ತಪ್ಪಲ್ಲ, ಕೇಳಿದ್ದು ತಪ್ಪಲ್ಲ. ಈ ಕೇಳುವುದು ಮತ್ತೆ ಹೇಳುವುದರಲ್ಲಿಯೇ ನಮ್ಮ ಶಾಸ್ತ್ರಗಳಿರುವುದು. ಯಾವ ಗ್ರಂಥವನ್ನು ಬೇಕಾದರೂ ನೋಡಿ, ಒಬ್ಬ ಕೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ, ಸಮೂಹವಾಗಿ ಹೇಳ್ತಾರೆ. ವೇದಗಳಲ್ಲೆಲ್ಲ ಬರ್ತದಂತೆ, ಬ್ರಹ್ಮವಾದಿನೋ ವದಂತಿ, ಬ್ರಹ್ಮವನ್ನು ತಿಳಿದವರು ಹೀಗೆ ಹೇಳ್ತಾರೆ. ಹೀಗೆ ಹೇಳ್ತಾರೆ ಅಂದ್ರೆ ಅವರು ಯಾರು ಕೇಳುವವರಿಲ್ಲದೆ ಇದ್ರೆ ಯಾಕೆ ಹೇಳ್ತಾರೆ? ಯಾರೋ ಕೇಳುವವರು ಇರ್ತಾರೆ. ಆದ್ದರಿಂದ ಶ್ರೋತೃ ಮತ್ತೆ ಪೃಚ್ಛಕ ಎನ್ನುವುದು ಅಧ್ಯಾತ್ಮದಲ್ಲಿಯೂ ಶಾಸ್ತ್ರ ಪರಂಪರೆಯಲ್ಲಿಯೂ ಅನೂಚಾನವಾಗಿ ಬಂದದ್ದು. ಯಾವಾಗಲೂ ನೀವು ಹೇಳುವವರು ನಾನು ಕೇಳುವವ ಆಗಬೇಕು. ಯಾಕೆಂದ್ರೆ ನಾನು ಚಕ್ರವರ್ತಿ, ರಾಜ, ನೀವು ಮಹರ್ಷಿಗಳು. ಮಹರ್ಷಿಗಳು ಹೇಳಿದ್ರು, ರಾಜ ಕೇಳಿದ ಅಂತ ಆಗಬೇಕು. ಈಗ ನನ್ನ ಚಿಂತೆಯ ಪ್ರಭಾವದಿಂದ ಏನಾಯ್ತು, ನಾನು ಹೇಳುವವನಾದೆ, ನೀವು ಕೇಳುವವರಾದ್ರಿ. ಖಂಡಿತ ತೊಂದರೆ ಇಲ್ಲ. ಚಿಂತೆ ಏನು ಅಂದ್ರೆ, ಒಂದು ವಿಷಯದಲ್ಲಿ ನಾನು ಸಿಕ್ಕಿ ಬಿದ್ದಿದ್ದೇನೆ. ಯಾರು? ಒಂದು ವಿಷಯದಲ್ಲಿ. ನೀನು? ಹೌದು. ರಾಮಚಂದ್ರ ಮತ್ತೊಬ್ಬರನ್ನ ಸಿಕ್ಕಿಸಿ ಹಾಕ್ಯಾನೆ ಹೊರತು ಅವ ಸಿಕ್ಕಿ ಹಾಕಿಕೊಂಡದ್ದು ಇದು ಮತ್ತೂ ಕುತೂಹಲ ಆಗ್ತದೆ. ಒಂದು ವಿಷಯ ಹೇಳ್ತೇನೆ, ನನ್ನ ಸ್ವಭಾವ ಯಾರನ್ನೂ ಸಿಕ್ಕಿಸಿ ಹಾಕುವ ಸ್ವಭಾವದವ ನಾನಲ್ಲ. ಅಲ್ಲ, ಯಾರಾದ್ರೂ ಸಿಕ್ಕಿ ಬಿದ್ರೆ ಅವರನ್ನು ತಪ್ಪಿಸಿ ಏನು ಅಲ್ಲ, ವಿಷಯ ಅದಲ್ಲ. ನಾನು ಯಾಕಂತ ಕೇಳಿದ್ರೆ, ಈ ಸಮಾಜದ ಆಗು ಹೋಗುಗಳಲ್ಲಿ ನಿನ್ನೆದುರು ಆಗಬಾರದ್ದು ಆದರೆ ಅವರನ್ನು ಸಿಕ್ಕಿಸಿ ಹಾಕಿಸುವ ನೀನು. ಅವರನ್ನು ಸಿಕ್ಕಿಸುವುದಲ್ಲ, ಅವರನ್ನು ಶಿಕ್ಷಿಸುವುದು ಅಲ್ವಾ? ಹೌದು. ಹಾಗಾಗಿ ನೀನು ಅಂತದ್ದೊಂದು ಪ್ರಕರಣದಲ್ಲಿ ಇದ್ದಂದ್ರೆ, ನಾನು ಸಿಕ್ಕಿ ಬಿದ್ದಿದ್ದೇನೆ ಅಂದ್ರೆ ನಾನು ನೇರವಾಗಿ ಸಿಕ್ಕಿ ಬಿದ್ದದ್ದಲ್ಲ, ನನ್ನನ್ನು ಸಿಕ್ಕಿಸಿ ಬೀಳಿಸಿದ್ದು. ಇದಾದ್ರೆ ಹೌದು, ಇದಾದ್ರೂ ಒಪ್ಪಿಕೊಂಡೇನು. ಯಾರಾದ್ರೂ ಮತ್ತೊಬ್ಬರು ನಿನ್ನನ್ನು ಬೀಳಿಸಿದ್ದು ಅಂತಾದ್ರೆ ಒಪ್ಪಿಯೇನು. ಅದಕ್ಕಿಂತಲೂ ಸ್ವಾರಸ್ಯ ಅಂದ್ರೆ, ನಾನೊಂದು ಸಿಕ್ಕುವಿನಲ್ಲಿ ಸಿಕ್ಕಿ ಹಾಕಿದ್ದೇನೆ. ಒಳ್ಳೆ ಕಥೆ. ಸಿಕ್ಕು ಅಂದ್ರೆ ಎಂತದ್ದು? ಅಂದ್ರೆ ನಮಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಸಿಕ್ಕುವುದು. ಸಂಬಂಧ ಇಲ್ಲ ಅಂತ ಸಂಪೂರ್ಣ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಸಿಕ್ಕಿ ಬೀಳಿಸಿದ್ದು ಸಂಬಂಧ ಇರುವವರೇ. ಆಯ್ತಲ್ಲ. ಆದ್ದರಿಂದಲೇ ಅಲ್ಲಿಂದ ಹೊರಗೆ ಬರಬೇಕಲ್ಲ, ಸಿಕ್ಕುವಿನಿಂದ ಹೊರಗೆ ಬರಬೇಕು. ಖಂಡಿತ. ಯಾವ ವಿಷಯದಲ್ಲಿ ನಾನು ಅನಿವಾರ್ಯವಾಗಿ ಭಾಗವಹಿಸಬೇಕಾಯಿತು, ಆ ಭಾಗವಹಿಸುವಿಕೆ ಸರಿಯಾಗಿ ಆಗುತ್ತಾ ಇಲ್ಲ. ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು, ಸರಿಯಾಗಿ ಭಾಗವಹಿಸುವುದಕ್ಕಾಗದೇ ಇದ್ರೆ ಚಿಂತೆಯೇ ಅಲ್ವಾ? ಖಂಡಿತ. ಈಗ ನಿಮ್ಮನ್ನೇ ಉದಾಹರಣೆಯಾಗಿ ಇಟ್ಟುಕೊಳ್ಳುವ. ನಿಮಗೆ ಇಲ್ಲಿಂದ ಹೊರಟ ಮೇಲೆ ಇನ್ನೊಂದು ಕಡೆಗೆ ಹೋಗಬೇಕು. ಯಾಕೆಂದ್ರೆ 3:45 ಗಳಿಗೆ ಹೆಚ್ಚು ಇಲ್ಲ, ನನ್ನ ಅವಧಿ ಅಷ್ಟೇ. ಹೌದು. ಇನ್ನೀಗ ಹೋಗ್ಲಿಕ್ಕೆ ಆಗದೇ ಇದ್ರೆ ನನಗೆ 3:45ಗಳಿಗೆ 3:45 ಆಗಬಾರ್ದು. ಅದಿತ್ತು 3:45 ಮತ್ತೆ 3 ಗಳಿಗೆ. ಅದು ಒಳ್ಳೇದೇ, ಶಬ್ದದಲ್ಲಿ ಸ್ವಾರಸ್ಯ ಉಂಟು. ಆದ್ರಿಂದ ಇನ್ನೊಂದು ಕಡೆಗೆ ಹೋಗಬೇಕಾದಲ್ಲಿಗೆ ಹೋಗ್ಲಿಕ್ಕೆ ಆಗದೇ ಇದ್ರೆ ಮತ್ತೆ ಅದು ಚಿಂತೆ. ನೀವು ಗಗನದಲ್ಲಿ ಹೋಗುವುದು, ಗಗನದಲ್ಲಿ ಏನಾದರೂ ತೊಂದರೆಯಾಗಿ ನೀವು
ಅಲ್ಲಿಯೇ ಕೆಳಗಡೆ ಇಳಿಬೇಕಾಗಿ ಬಂದ್ರೆ ಅದು ಮತ್ತು ಸಮಸ್ಯೆ. ಅದು ಸಮಸ್ಯೆ. ಹೀಗೆ ಕೆಲವರು ಸಾಂದರ್ಭಿಕವಾಗಿ ವೈಯಕ್ತಿಕ ವ್ಯಾವಹಾರಿಕವಾಗಿ ಕೆಲವರು ಇನ್ನೊಬ್ಬರಿಂದಾಗಿ ಸಮಸ್ಯೆಗಳಲ್ಲಿ ಸಿಕ್ಕಿ ಬೀಳ್ತಾರೆ. ಅದೌದು. ಇದು ನನಗೆ ಬಂದ ಸಮಸ್ಯೆ ಅಲ್ಲ, ಇದು ವಿಶ್ವಾಮಿತ್ರರಿಗೆ ಬಂದ ಸಮಸ್ಯೆ. ಅವರು ಬದರಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಕೈಗೊಂಡ್ರಂತೆ. ಯಜ್ಞ ಮಾಡುತ್ತಾ ಇರುವಾಗ ಯಜ್ಞ ಕುಂಡಕ್ಕೆ ಒಂದು ಪಕ್ಷಿ ಬಿತ್ತಂತೆ. ಅಯ್ಯಯ್ಯೋ. ಶರಾಘಾತಕ್ಕೆ ಒಳಗಾಗಿ ಒಂದು ಪಕ್ಷಿ ಯಜ್ಞ ಕುಂಡಕ್ಕೆ ಬಿತ್ತು, ಯಜ್ಞ ಭ್ರಷ್ಟ ಆಯಿತು. ಈ ಪಕ್ಷಿಗೆ ಶರಾಘಾತವನ್ನು ಮಾಡಿ ಈ ಕುಂಡಕ್ಕೆ ಬೀಳುವ ಹಾಗೆ ಯಾರು ಮಾಡಿದ್ದಾರೋ ಅವರು 8ನೆಯ ದಿವಸದ ಒಳಗಡೆ 8 ದಿವಸದ ಒಳಗಡೆ ನನ್ನ ಪರಮ ಶಿಷ್ಯ ಶ್ರೀರಾಮನಿಂದ ವಧಿಸ್ತೇನೆ. ದೇವರೇ. ಬಿಟ್ಟವ ಸಿಂಧು ದೇಶದ ಅಧಿಪತಿ ಶಕುಂತರಾಜ. ಹುಡುಕಿಸಿದೆ. ಈಗ ಅಲ್ಲಿವರೆಗೆ ನೀನು ಅಲ್ಲಿರ್ಲಿಲ್ಲ. ಎಲ್ಲಿ? ಆ ಪ್ರಕರಣಕ್ಕೆ ಅಲ್ಲಿ ನೀನು ಸಂಬಂಧ ಇಲ್ಲ, ಏನಿಲ್ಲ. ವಿಶ್ವಾಮಿತ್ರರು ಅವರೇ ಹೇಳಿದ್ದು, ನನ್ನ ಶಿಷ್ಯ ಶ್ರೀರಾಮನ ಮೂಲಕ ವಧಿಸ್ತೇನೆ. ನನ್ನಲ್ಲಿ ಬಂದು ಹೇಳಿದ್ರು, ಆಯ್ತು ವಧಿಸ್ತೇನೆ ನಾನು ಅಂತ ಅವರಿಗೆ ಮಾತು ಕೊಟ್ಟೆ. ವಧಿಸಬೇಕಾದ್ರೆ ಅವ ಸಿಗಬೇಡುವ. ಶಕುಂತರಾಜ ಎಲ್ಲಿ ಹುಡುಕಿದ್ರು ಇಲ್ಲ. ದಿವಸ ಕೆಲವು ಕಳಿ ಈ ಶಕುಂತರಾಜನನ್ನು ಹುಡುಕಬೇಕು, ಹುಡುಕಿದ ನಂತರ ವಧಿಸಬೇಕು. ಹಾಗಾಗಿ ಏನು ಮಾಡುವುದು, ಎಲ್ಲಿ ಹುಡುಕುವುದು ಅಂತ ಎಷ್ಟು ಆಲೋಚನೆ ಎಲ್ಲ ಹುಡುಕಿಸಿದೆ, ಅವ ಸಿಗಲಿಲ್ಲ. ಹಾಗಿದ್ರೆ ನಾನು ಬಂದದ್ದು ಒಳ್ಳೇದಾಯ್ತು. ಯಾಕೆ? ನಿನ್ನ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಉಂಟಾ? ರಾಮಚಂದ್ರ, ಬಲ್ಲಿನು ಸ್ವಲ್ಪ ಸ್ವಲ್ಪ ಗೊತ್ತಿರೋದು. ನಾರದರಿಗೆ ಸ್ವಲ್ಪ ಗೊತ್ತಿದ್ರೆ ಅದನ್ನು ನಾವು ವಿಸ್ತಾರ ಮಾಡುತ್ತೇವೆ. ಬಲ್ಲಿನು ಸ್ವಲ್ಪ ಶಕುಂತನ ವಾರ್ತೆಯ ಶಕುಂತನ ವಾರ್ತೆಯ ಸ್ವಲ್ಪ ಬಲ್ಲಿನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ವೃಥಾ ತಲ್ಲಣಿತದಿರು ಸೇರಿಪ್ಪ ನಿನ್ನವರಲ್ಲಿ ರಾಮಚಂದ್ರ ನಿನ್ನ ಬಾಜಿಯ ಕೇಳಿ ಚಿಂತಿಸುತ್ತೀರಿ, ನಿನ್ನ ಬಾಜಿಯ ಕೇಳಿ ನೃಪತಿಯೋತಿಸುತ್ತೀರಿ. ರಾಮಚಂದ್ರ ನಾನು ಮುಂದೆ ಕರೆದಾರೆಂದು ಕಳುಹಿದೆ. ರಾಮಚಂದ್ರ ಬಲ್ಲಿನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ರಾಮಚಂದ್ರಮ, ಕೆಲವೊಂದು ವಿಷಯಗಳನ್ನು ನಾನು ಸ್ವಲ್ಪ ಬಲ್ಲವನಿದ್ದೇನೆ. ನೀವು ಸ್ವಲ್ಪ ಬಲ್ಲೆನು ಅಂತ ಹೇಳಿದ್ದನ್ನು ಎಲ್ಲ ಲೆಕ್ಕ ಹಾಕಿದ್ರೆ ತುಂಬಾ ಆಗುತ್ತದೆ ಅಲ್ವಾ? ಹೌದು. ಅಂದ್ರೆ ಸದಾ ಸಂಚಾರದಲ್ಲಿರುವ ನಾನು ಕೆಲವು ಕಡೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸ್ತೇನೆ. ಒಂದು ಲೆಕ್ಕದಲ್ಲಿ ನಾನು ಸುದ್ದಿ ಸಂಪಾದಕನೂ ಹೌದು, ಮತ್ತೆ ಕೆಲವು ಕಡೆ ವಾರ್ತಾವಾಚಕನು ನಾನು. ಆದರೆ ಎಲ್ಲವನ್ನು ಎಲ್ಲ ಕಡೆಯೂ ಹೇಳಬೇಕು ಅಂತಿಲ್ಲ.
ಹೇಳಬಾರದು ಅಲ್ವಾ? ಎಲ್ಲಿಗೆ ಯಾವುದು ಬೇಕು ಅದನ್ನೇ ಹೇಳಬೇಕು, ಎಷ್ಟು ಬೇಕು ಅಷ್ಟನ್ನೇ ಹೇಳಬೇಕು. ಯಾವ ಸ್ಥಳದಲ್ಲಿ ಯಾವ ವಾರ್ತೆ ಅಗತ್ಯ ಉಂಟು ಒಂದು, ಮತ್ತೆ ಇದು ನಮ್ಮಲ್ಲೇ ಮೊದಲು, ನನ್ನದ್ದೇ ಮೊದಲು, ನಮ್ಮಲ್ಲಿ ಮಾತ್ರ ಅಂತ ಎಳೆಯುವ ಅಭ್ಯಾಸವೂ ಇಲ್ಲ. ಹೀಗೂ ಉಂಟು ಅಂತ ಕೇಳಲಿಕ್ಕಿಲ್ಲ. ನಮ್ಮದು ಏನಿದ್ರು ನೇರ ದಿಟ್ಟ ನಿರಂತರ ಅಲ್ವಾ? ಹಾಗಾಗಿ ನಾನು ತಿಳ್ಕೊಂಡದ್ದು ಸ್ವಲ್ಪ. ಈ ಸ್ವಲ್ಪ ಎನ್ನುವುದರಲ್ಲಿ ತುಂಬಾ ಅಂತ ಅರ್ಥ ಉಂಟು ಆ ಶಬ್ದದಲ್ಲಿ. ಅದು ಹೇಗೆ? ಸು ಅಂದ್ರೆ ಚೆನ್ನಾದ್ದು, ಅಲ್ಪ ಅಂದ್ರೆ ಬೇಕಾದಷ್ಟು ಅಂತ ಅರ್ಥ. ಸಾಕು ಎನ್ನುವಷ್ಟು ಎಲ್ಲಿ ಉಂಟು ಅದು ಅಲ್ಪ. ಆವಾಗ ಚೆನ್ನಾಗಿ ಸಾಕು ಎನ್ನುವಷ್ಟು ಎಲ್ಲುಂಟು ಅದು ಸ್ವಲ್ಪ. ಈಗ ಇರುವುದು ಸ್ವಲ್ಪ, ಆದ್ರೆ ಚೆನ್ನಾಗಿ ನನಗೆ ಸಾಕು ಎನ್ನುವಷ್ಟು ಆಗುತ್ತಾ ಇರುವುದರಿಂದ ನಾನು ಅದರಲ್ಲಿ ತೃಪ್ತಾನೆ. ಒಂದು ಇನ್ನು ನನಗೆ ಗೊತ್ತುಂಟು ಅಂತ ನಿನಗೆ ಸಾಕು ಅಂತ ಹೇಳುವಷ್ಟು ನಾನು ಹೇಳಬಾರ್ದು ಅಂತ. ಹೇಳಬಾರ್ದು. ಈಗ ಗೊತ್ತಿದ್ದನ್ನೆಲ್ಲ ಒಂದೇ ದಿವಸ ಹೇಳಿ ಮುಗಿಸಬೇಕು ಅಂತ ಹಠ ಏನಿಲ್ಲಲ್ಲ. ಇಲ್ಲ, ಖಂಡಿತ ಇಲ್ಲ. ಅಥವಾ ಒಂದೇ ಸಂದರ್ಭದಲ್ಲಿ ಮುಗಿಸಬೇಕು ಅಂತ ಹಠ ಏನು ಇರಲಿಲ್ಲ. ಖಂಡಿತ ಇಲ್ಲ. ಇನ್ನೊಂದು ವಿಷಯ ಹೇಳಲಿಕ್ಕೆ ನೀವು ಇನ್ನೊಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿಗೆ ಬನ್ನಿ, ನೋಡುವ ಇವತ್ತಿಗೆ ಎಷ್ಟಾಗ್ತದೆ ನೋಡುವ, ಮತ್ತೆ ನೋಡುವ. ಇವತ್ತಿದ್ದು ಇಲ್ಲಿಯವರೆಗೆ ನೀವು ಹೇಳಿದ್ದು ಸರಿಯಾಗಿಯೇ ಉಂಟು. ಹಾಗೆ ಮತ್ತೆ ಕೆಲವು ಸಲ ನಮ್ಮ ಬಳಿ ಇರುವವರನ್ನು ನಾವು ನಂಬಬಾರ್ದು ಅನ್ನುವುದಕ್ಕೆ ನೀನು ಒಂದು ಉದಾಹರಣೆ. ಈಗ ನೀನು ಯಾರನ್ನು ಹುಡುಕ್ತಾ ಇದೆಯೋ ನಮ್ಮ ಬಳಿಯಲ್ಲಿ ಇರುವವರನ್ನು ಎಲ್ಲರನ್ನು ನಂಬಬಾರ್ದು ಅಂತೇಳಿ ಅದು ನಮಗೆ ಗುರುಗಳು ಹೇಳಿ ಕೊಡ್ಲಿಲ್ವಾ ಅಂತ. ಇಲ್ಲೇ ಇರುವುದು. ಆಮೇಲೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವುದು ಸತ್ಯ ನಿನಗೆ ಗೊತ್ತಿಲ್ವೋ ಗೊತ್ತಿದೆಯೋ? ಪ್ರಪಂಚಕ್ಕೆ ಗೊತ್ತುಂಟು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಅಲ್ವಾ? ಆದ್ರೆ ಗೊತ್ತಿದ್ದ ಹಾಗೆ ಅದು ಆ ಸಂದರ್ಭದಲ್ಲಿ ನೆನಪಾಗುವುದಿಲ್ಲ. ಮತ್ತೆ ಸರ್ವಾಂತರ್ಯಾಮಿಯಾದ ನಿನಗೆ ನೀನು ಯಾರನ್ನು ಹುಡುಕ್ತಾ ಇದ್ಯೋ ಅವ ನಿನ್ನವರ ಜೊತೆ ಇದ್ದಾನೆ ಅನ್ನುವುದು ನಿನಗೆ ಗೊತ್ತಿಲ್ಲವಲ್ಲ. ಅದು ಸರ್ವಾಂತರ್ಯಾಮಿ ಆದದ್ದೇ ದೋಷ. ಹೊರಗಡೆ ಏನಾಗುತ್ತದೆ ಅಂತ ಗೊತ್ತಾಗ್ಬೋದು, ಅಂತರ್ಯಾಮಿ ಅಲ್ವಾ? ಹಾಗಾಗಿ ಈಗ ಅವ ನಿನ್ನ ಮನೆಯಲ್ಲೇ ಇದ್ದಾನೆ ಅಂತಲೂ ಹೇಳ್ಬೋದು. ಅಂದ್ರೆ ಇಲ್ಲಿ ಅಲ್ಲ, ಈಗ ನೀನು ದೇವ ಅಂತ ಹೇಳಿದ್ರೆ ಎಲ್ಲವೂ ನಿನಗೆ ಜಗತ್ತೇ ನಿನ್ನ ಮನೆ ಅಲ್ವಾ? ಈಗ ಆ ವಿಷಯ ದೇವರ ನೆಲೆಯಲ್ಲಿ ಅಲ್ಲ ಹೇಳಿದ್ದು ವಿಶ್ವಾಮಿತ್ರರ ಮಾತು, ನನ್ನ ಒಂದು ಪ್ರತಿಜ್ಞೆ. ಆದರೆ ನಿನ್ನವರೇ ಅವನನ್ನು ಕಾಪಾಡಿದ್ದಾರೆ ಅಂತ ಹೇಳಿ ದೇವರ ನೆಲೆಯಲ್ಲಿ ಅಂತಾದ್ರೆ ನನಗೆ ಗೊತ್ತಾಗ್ಬೇಡ. ಈಗ ನನಗೆ ಪೂರ್ತಿ ಸರಿ ಗೊತ್ತಿಲ್ಲ. ನಾನು ನನಗೆ ಬಂದ ಸುದ್ದಿ, ಅದರಲ್ಲೂ ನಂಬಲರ್ಹ ಸುದ್ದಿಯನ್ನು ಮಾತ್ರ ಬಿತ್ತರಿಸುವುದು ಅಷ್ಟೇ ಸಾಕು. ಈಗ ಅದು ನನಗೆ ನನ್ನ ಚಿಂತೆಗೆ ಪರಮವಿಷದ ರೂಪದಲ್ಲಿರುವುದಾದ್ರೆ ನಿಮಗೆ ಗೊತ್ತಿಷ್ಟ ಸ್ವಲ್ಪ ಆದ್ರೂ ನನಗೆ ಸಾಕು. ನಿನ್ನ ಪರಮ ಭಕ್ತ, ನನ್ನ ಪರಮ ಭಕ್ತ, ಶ್ರೇಷ್ಠ ಭಕ್ತ, ನಿನಗೆ ಗೊತ್ತಿರುವವನೇ. ಹೌದು, ಶ್ರೇಷ್ಠ ಭಕ್ತ ಆದ್ರೆ ಗೊತ್ತಿರಬೇಕು, ಪರಮ ಭಕ್ತ ಆದ್ರೆ ಗೊತ್ತಿರ್ಬೇಕಲ್ವಾ? ಅವನೇ ಅವನಿಗೆ ಆಶ್ರಯ ಕೊಟ್ಟಿದ್ದಾನೆ ಅನ್ನೋದು ಸತ್ಯ. ಅವರಲ್ಲಿ ಯಾರು ಅಂತ ಬೇಕಲ್ಲ, ತುಂಬಾ ಜನ ಇದ್ದಾರೆ. ಈಗ ಗೊಂದಲ ಇರುವುದಲ್ಲಿ ಹೌದು ಅಲ್ವಾ? ಈಗ ನಮ್ಮವರೇ ಅನ್ನುವರು ಎಲ್ಲರೂ. ಈಗ ನಮ್ಮವರೇ ನನ್ನನ್ನು ಭಕ್ತಿಯಿಂದ ಕಾಣುವುದು ಹೆಂಡತಿಯಿಂದಲೇ ಆರಂಭ ಆಗ್ತದೆ. ಆಮೇಲೆ ಅನುಜರಿದ್ದಾರೆ, ಇಲ್ಲಿ ಮಂತ್ರಿಗಳಿದ್ದಾರೆ, ವಸಿಷ್ಠರು ಒಮ್ಮೊಮ್ಮೆ ನೀನು ದೇವ ಅಂತ ಹೇಳ್ತಾರೆ. ಈಗ ಯಾರನ್ನಪ್ಪ ಹುಡುಕುವುದು ನಾನು ಇದರಲ್ಲಿ? ನೀನು ಯಾರನ್ನು ಹುಡುಕುತ್ತಾ ಇದ್ಯಾ ಅಂತಹ ಶಕುಂತನಿಗೆ ಆಂಜನೇಯನೇ ಆಶ್ರಯ ಕೊಟ್ಟಿದ್ದಾನೆ. ಆಂಜನೇಯನ ಇದು ನಂಬಲರ್ಹ ಸುದ್ದಿ, ಬಲ್ಲ ಮೂಲಗಳಿಂದ. ನಾನು ನೋಡಿದ್ದಲ್ಲ, ಸತ್ಯ, ಇದು ಸತ್ಯವೇ, ಆದ್ರೆ ನಾನು ನೋಡಿದ್ದಲ್ಲ. ಅಲ್ಲ, ಈಗ ಒಬ್ರು ಹೇಳಿಕೆಯನ್ನು ಇದು ಸತ್ಯ ಅಂತ 2-3 ಸಲ ಹೇಳಿದಾಗ ಸಂಶಯ ಬರ್ತದೆ ಅಲ್ವಾ? ಹೌದು, ಇದು ಪರಮ ಸತ್ಯ. ಖಂಡಿತ. ನೀವು ನೋಡ್ಲಿಲ್ಲ? ನಾನು ನೋಡ್ಲಿಲ್ಲ. ನಿಮ್ಗೆ ಸಿಕ್ಕಿದ ಸುದ್ದಿ? ನನಗೆ ಸಿಕ್ಕಿದ ಸುದ್ದಿ ಗಾಳಿ ಸುದ್ದಿ ಅಲ್ಲ. ಗಾಳಿ ಸುದ್ದಿ ಖಂಡಿತ ಅಲ್ಲ. ಅಂತ ಸುದ್ದಿಯನ್ನು ನಾನು ಬಿತ್ತರಿಸುವುದೇ ಇಲ್ಲ. ವದಂತಿ ಅಲ್ಲ. ವದಂತಿ ಅಲ್ಲ, ಕಿಂವದಂತಿ ಅಲ್ಲ, ಖಂಡಿತ ಅಲ್ಲ. ಮತ್ತೆ ಎಲ್ಲಿಂದಲೋ ಯಾರೋ ತಂದ ಸುದ್ದಿಯನ್ನು ನಾನು ಓದುವುದೂ ಅಲ್ಲ. ನೀವು ಹೇಳುವುದು, ನೀವು ಓದುವುದಲ್ಲ, ಇದು ಹೇಳುವುದು. ನೀವು ಈಗ ನನಗೆ ಬೇಕಾದ ವಿಚಾರ, ಇಷ್ಟು ದಿವಸ ನಾನು ಹುಡುಕಿ ಸಿಕ್ಕದೇ ಇದ್ದಂತಹ ಸಿಂಧು ದೇಶಾಧಿಪತಿಯಾದ ಶಕುಂತರಾಜನಿಗೆ ಆಂಜನೇಯ ಆಶ್ರಯ ಕೊಟ್ಟಿದ್ದಾನೆ ಅನ್ನುವುದು ಸತ್ಯ. ಸುಲಭ ಆಯ್ತಲ್ಲ ಹಾಗಾದ್ರೆ.
ಹೇಳಿ ಕಳಿಸಿ ಅವನನ್ನು ಭರಿಸಬೇಕ ಅಲ್ವಾ? ಆದ್ರೆ ಒಂದು ಎಂತದು? ನಾನು ಆಗ್ಲೇ ಹೇಳಿದ್ದೇನೆ, 3:45 ಗಳಿಗೆಯಲ್ಲಿ 3 ಲೋಕ ಸಂಚರಿಸೋನು ಅಂತೇಳಿ. ಅದು ನನಗೊಂದು ಸಂಶಯ ಉಂಟು ಅದರಲ್ಲಿ. ಈಗ ನನಗೆ ಸಮಯ ಇಲ್ಲ ಅಂತ. ಸಂಶಯಕ್ಕೆ ಉತ್ತರ ಕೊಡ್ಲಿಕ್ಕೆ ಅಲ್ಲಲ್ಲ, ನನಗೆ ಹೋಗ್ಲಿಕ್ಕೆ ಹೊತ್ತಾಯ್ತು ಅಂತ. ಅಲ್ಲ, ನೀವು ಇರ್ತಿದ್ರೆ ನೀವು ಇರುವಾಗಲೇ ಅವನನ್ನು ಕರೆಸಿ ಈ ಸುದ್ದಿ ಹೌದೋ ಅಲ್ವೋ ಅಂತ ಮುಖಾಮುಖಿಯಾಗಿ ಪರೀಕ್ಷಿಸಬಹುದಿತ್ತು. ಅಯ್ಯೋ ದೇವ್ರೆ, ನಾನು ಎಲ್ಲಿಯಾದ್ರೂ ಪ್ರಕರಣ ಇತ್ಯರ್ಥ ಆಗುವರೆ ನಿಂತದ್ದುಂಟಾ? ಒಂದುಂಟು, ಆ ಪ್ರಕರಣವನ್ನು ಆರಂಭಿಸಿ ಮತ್ತೆ ಅದನ್ನು ಅದರಷ್ಟಕ್ಕೆ ಬಿಟ್ಟು ಮುಗಿಲಿಕ್ಕಾಗುವಾಗ ಕೆಲವೊಮ್ಮೆ ಬಂದದ್ದುಂಟು. ಅಂಥದ್ದೊಂದು ಪ್ರಸಂಗ ಒದಗಿದ್ರೆ ಬರಬೇಕು ಅಂತ ಹೇಳಿದ್ರೆ ಸಮಯ ಇದ್ರೆ ಬಂದೆ. ಅಂತೂ ನೀವು ಬರದೆ ಮುಗಿಯುವುದಿಲ್ಲ ಅಂತಾದ್ರೆ ನೀವು ಬರ್ಲೇಬೇಕು, ಅನಿವಾರ್ಯತೆ ಅದು. ಆದ್ದರಿಂದ ಒಂದು ವಿನಂತಿ, ಇಲ್ಲಿಂದ ಬಿಟ್ಟು ಬೇರೆ ಎಲ್ಲೂ ಹೋಗಬೇಡಿ, ಇಲ್ಲಿಯೇ ಇರಿ. ನಾನು ಕರೆದು ವಿಚಾರಿಸ್ತೇನೆ. ಇಲ್ಲೇ ಇದ್ದೇನೆ, ಆದ್ರೆ ಇಲ್ಲಿ ಅಲ್ಲ, ಅವರ ಸಮ್ಮುಖದಲ್ಲಿ ಬೇಡ. ಇಲ್ಲೇ ಇರ್ತೇನೆ, ಇಲ್ಲಿ ಅಲ್ಲ, ಸರಿಯಾಗಿ ಇದರ ಹೊರಗೆ ಸಂಚಾರದಲ್ಲಿ. ಈ ಪ್ರಕರಣ ಮುಂದುವರಿಯುವ ಹಾಗೆ ಒಂದು ಅನುಗ್ರಹ ಮಾಡಿ. ಖಂಡಿತ ನಾನು ವಿಚಾರಿಸ್ತೇನೆ. ನಾನು ಹಾಗಾದ್ರೆ ಮುಂದುವರಿಸ್ತೇನೆ. ಏನು ಮಾಡೋಣ?